ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ವ್ಯೂವರ್ಸ್ ಒಬ್ಬರ ರಿಕ್ವೆಸ್ಟ್ ಮೇರೆಗೆ ಮಟನ್ ಸುಕ್ಕ ರೆಸಿಪಿ ಇವತ್ತು ತೋರಿಸಿದ್ದೇನೆ. ಅದರ ಜೊತೆ ಡಿಫ್ರೆಂಟ್ ಆಗಿರುವಂಥ ಒಂದು ಗೀ ರೈಸ್ ಸಹ ತೋರಿಸಿದ್ದೇನೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ಕೆಂಪು ಉದ್ದ ಮೆಣಸು, ಬ್ಯಾಡಿಗೆ ಮೆಣಸನ್ನು 6ರಿಂದ 8 ಮತ್ತು ಗಿಡ್ಡ ಮೆಣಸು 6, ಖಾರ ಜಾಸ್ತಿ ಬೇಕನ್ನಿಸಿದವರು ಹಾಕ್ಕೊಳ್ಬಹುದು. ಒಂದು ಬಾಸ್ಮತಿ ಎಲೆ, ಒಂದು 4 ಲವಂಗ, ಒಂದು ಸಣ್ಣ ಟೀ ಸ್ಪೂನು ಬಡೆ ಸೊಪ್ಪು, 2 ಹಸಿರು ಏಲಕ್ಕಿ, 2 ಸಣ್ಣ ತುಂಡು, ಅದು ಸ್ಟಾರ್ ಅನಿಸ್ ಇದೆ ನೋಡಿ, ನಕ್ಷತ್ರ ಹೂ, ಅದರದ್ದೊಂದು 2 ಸಣ್ಣ ತುಂಡು ಜಾಯಿಕಾಯಿ, ಒಂದು ಅರ್ಧ ಬೆರಳಿನಷ್ಟು ಚಕ್ಕೆ. ಇದಿಷ್ಟು ಗರಂ ಮಸಾಲೆ. ಈಗ ಒಂದು ಬಾಣಲೆಗೆ ನಾನು 1 ಟೇಬಲ್ ಸ್ಪೂನ್ನಲ್ಲಿ ತುಪ್ಪ ಹಾಕಿದ್ದೇನೆ. ಇದಕ್ಕೆ ಒಂದು 1/4 ಚಮಚದಷ್ಟು ಸಾಸಿವೆ ನೋಡಿ ಚಟಪಟ ಅಂತ ಇರುವಾಗ ಇದಕ್ಕೆ ಕೊತ್ತಂಬರಿ ಹಾಕಲಿಕ್ಕುಂಟು. ಒಂದು 4 ಚಮಚ, ಸಣ್ಣ ಚಮಚ, ಇದು ಟೇಬಲ್ ಸ್ಪೂನ್ ಅಲ್ಲ, ಸಣ್ಣ ಟೀ ಸ್ಪೂನ್ ಇದು, ಅದರಲ್ಲಿ 4 ಟೀ ಸ್ಪೂನ್ ಹಾಕಿದ್ದೇನೆ. ಅದೇ ರೀತಿ 1 ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕಿದ ಕೂಡಲೇ ಒಂದು ಸಲ ಮಿಕ್ಸ್ ಮಾಡಿ, ನಂತರ 1/4 ಟೀ ಸ್ಪೂನ್ನಷ್ಟು ಮೆಂತೆಕಾಳು, ಮತ್ತೊಂದು ಅರ್ಧ ಟೀ ಸ್ಪೂನ್ನಷ್ಟು ಕರಿಮೆಣಸು 1 ಟೀ ಸ್ಪೂನ್ ಹಾಕಿದರೆ ಸಹ ರುಚಿ ಒಳ್ಳೆಯದೇ ಬರ್ತದೆ. ಸ್ವಲ್ಪ ಖಾರ ಜಾಸ್ತಿ ಅನಿಸ್ತದೆ, ಅದಕ್ಕೋಸ್ಕರ ಬೇಡ. 1 ಟೀ ಸ್ಪೂನ್ ಬಡೆಸೊಪ್ಪು, ಒಂದು 4 ಲವಂಗ, ಒಂದು ಸಣ್ಣ ಚಕ್ಕೆ, ಅದು ಆವಾಗ ನಿಮಗೆ ಆಗಲೇ ತೋರಿಸಿದ್ದೇನೆ. ಅದನ್ನೆಲ್ಲ ಈಗ ನಾನು ಇದಕ್ಕೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. 1 ಬಾಸ್ಮತಿ ಎಲೆ, ಒಂದು ಸಣ್ಣ ಟೀ ಸ್ಪೂನಲ್ಲಿ ಅರ್ಧ ಟೀ ಸ್ಪೂನ್ನಷ್ಟು ಗಸೆಗಸೆ. ಇದೆಲ್ಲ ಗರಂ ಮಸಾಲೆ ಹಾಕಿದ್ರೇ ಮಾಂಸದ ಪದಾರ್ಥಕ್ಕೆ ಒಳ್ಳೆ ರುಚಿ ಕೊಡ್ತದೆ. ಎಲ್ಲವನ್ನು ಮೆಲ್ಲ ಉರಿಯಲ್ಲಿ ನಾವಿಲ್ಲಿ ಹುರಿಬೇಕಾಗ್ತದೆ. ಮೆಣಸನ್ನು ಸಹ ಇದರೊಟ್ಟಿಗೆ ನಾನು ಹುರಿತಾ ಇದ್ದೇನೆ. ಮೆಣಸನ್ನು ಸಪ್ರೇಟಾಗಿ ಸಹ ಹುರಿಬಹುದು, ತಣ್ಣಗಾಗಲಿಕ್ಕೆ ಇಡುವುದನ್ನು. ಮಧ್ಯಮ ಗಾತ್ರದ 2 ಈರುಳ್ಳಿ ಬೇಕು. 1 ಈರುಳ್ಳಿಯನ್ನು ನಾನೀಗ ಕಟ್ ಮಾಡಿ ಈ ಮಸಾಲೆಯೊಟ್ಟಿಗೆ ಗ್ರೈಂಡರಿಗೆ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಮೊದಲು ಇದನ್ನು ಸಾಮಾನನ್ನು ಸ್ವಲ್ಪ ಪುಡಿ ಮಾಡಿಕೊಳ್ಳುವ. ನಾವು ಎಷ್ಟು ಪುಡಿ ಆಗ್ತದೆ ಅಷ್ಟು ಪುಡಿ ಮಾಡಿಕೊಳ್ಬೇಕು. ನೋಡಿ, ತುಂಬ ಪುಡಿ ಆಗಲಿಲ್ಲ, ಆದರೂ ತುಂಬ ಪುಡಿ ಆದರೆ ಒಳ್ಳೆಯದೇ, ಆದರೆ ಆಗಲಿಲ್ಲ. ಈಗ ನಾವು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡುವಾಗ ಮಸಾಲೆ ಪುಡಿ ಚೆನ್ನಾಗಿ ನುಣ್ಣಗಾಗ್ತದೆ. ನೋಡಿದ್ರಲ್ಲ, ಇವಾಗ ಇದು ಸ್ವಲ್ಪ ತರಿಯೇ ಇದೆ, ಬಣ್ಣ ಸಹ ಚೆನ್ನಾಗಿ ಬಂದಿದೆ. 1 ಈರುಳ್ಳಿ ನಾನು ಮಧ್ಯಮ ಗಾತ್ರದನ್ನು ಈಗ 4 ಭಾಗ ಮಾಡಿ ಇಟ್ಟಿದ್ದೇನೆ. ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಆದರೆ ಒಂದು 6 ಸಾಕು, ಸಣ್ಣದಾದರೆ ಒಂದು 10 ಬೆಳ್ಳುಳ್ಳಿ ಹಾಕಬೇಕು. ಒಳ್ಳೆಯದಾಗ್ತದೆ ಇದು, ಪರಿಮಳ ಮತ್ತು ರುಚಿ ಸಹ ಅಷ್ಟೇ ಒಳ್ಳೆ ಕೊಡ್ತದೆ ಇದಕ್ಕೆ. ಈ ರೀತಿ ಹಾಕಿ 1 ಕರಿಬೇವಿನ, ಇದು ನೋಡಿ ಎಸಳು, ಇದನ್ನು ಸಹ ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಬೇಕು. ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, ಸ್ವಲ್ಪ ನೀರು ಹಾಕಿದನ್ನು ನೋಡಿ, ಇಷ್ಟು ನುಣ್ಣಗಾದರೆ ಸಾಕು. ಸುಕ್ಕ ಮಾಡಲಿಕ್ಕೆ ಮಸಾಲೆ ರೆಡಿ ಆಯಿತು. ಇಲ್ಲಿ ನಾನೊಂದು ಅರ್ಧ kg ಮಾಂಸವನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಸಣ್ಣ ಪೀಸ್ ಕಟ್ ಮಾಡಿ ಇಟ್ಟಿದ್ದೇನೆ. ನಾನು ಇಲ್ಲಿ ನೋಡಿ ಕಟ್ ಮಾಡಿ ಇಟ್ಟಿದ್ದೇನೆ. ಇದಕ್ಕೀಗ ಹಾಕಲಿಕ್ಕೆ ಕುಕ್ಕರಲ್ಲಿ ಮಾಡ್ತಾ ಇದ್ದೇನೆ. ಏನೇನು ಬೇಕು ನೋಡುವ. 1 ಮಧ್ಯಮ ಗಾತ್ರದ ಈರುಳ್ಳಿ ತೆಳುವಾಗಿ ಕಟ್ ಮಾಡಿದ್ದೇನೆ. ಒಂದು ಅರ್ಧ ಹಿಡಿಯಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 10 ಎಲೆ ಪುದೀನ. ಈ ಎಲೆಯನ್ನು ಎಲ್ಲ ಸಪ್ರೇಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ನಾನು. ಕುಕ್ಕರಲ್ಲಿ ನಾನು ಬೇಯಿಸೋದ್ರಿಂದ ಇದಕ್ಕೀಗ ಕುಕ್ಕರಿಗೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಬೇಕು. ತುಪ್ಪ ಹಾಕಿದಷ್ಟು ಮಾಂಸದ ಪದಾರ್ಥ ರುಚಿಯಾಗಿ ಬರ್ತದೆ. ಕಟ್ ಮಾಡಿಟ್ಟ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ನೋಡಿ ಇದರಲ್ಲಿ ಹಾಕಿ ಸ್ವಲ್ಪ ಬಾಡುವವರೆಗೆ ಫ್ರೈ ಮಾಡುವ. ತುಂಬ ಫ್ರೈ ಆಗಬೇಕಂತಿಲ್ಲ, ಸ್ವಲ್ಪ ಬಾಡಿದರೆ ಸಾಕು. ಈಗ ಕ್ಲೀನ್ ಮಾಡಿಟ್ಟ ಮಾಂಸವನ್ನು ಹಾಕಿ ಅದಕ್ಕೊಂದು ಅರ್ಧ ಟೀ ಸ್ಪೂನ್ ಹಳದಿ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸಾಧಾರಣ 1-1.5 ಚಮಚದಷ್ಟು ಉಪ್ಪು ಹಾಕಿದ್ದೇನೆ ನಾನು ಇದಕ್ಕೆ. ಇದನ್ನು ನೋಡಿ ಈ ರೀತಿ ಹೈ ಫ್ಲೇಮಲ್ಲಿ ಒಂದು 5 ನಿಮಿಷ ಹುರಿದ್ರೆ ಸಾಕು. ಮಾಂಸದ ನೋಡಿ ಈ ರೀತಿ ಬಣ್ಣ ಬದಲಾಗ್ತದೆ, ಅಷ್ಟರವರೆಗೆ ಹುರಿದ್ರೆ ಸಾಕು. ನೀರು ಹಾಕುವ ಅಗತ್ಯ ಇಲ್ಲ. ನೋಡಿ, ಈಗ ನಾನು ರೆಡಿ ಮಾಡಿಟ್ಟ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಈ ಮಸಾಲೆಯನ್ನು ಇದರೊಟ್ಟಿಗೆ ನಾವು ಕುಕ್ಕರಲ್ಲಿ ಬೇಯಿಸಲಿಕ್ಕಿದೆ. ಆವಾಗ ಮಾಂಸದ ತುಂಡಿಗೆ ಚೆನ್ನಾಗಿ ಮಸಾಲೆ ಹಿಡಿದು ತಿನ್ನುವಾಗ ಯಾವುದೇ ಒಂದು ಮಾಂಸದ ವಾಸನೆ ಅಥವಾ ಏನೂ ಬರುವುದಿಲ್ಲ, ತುಂಬ ರುಚಿಯಾಗಿರ್ತದೆ. ನೋಡಿ, ಇದು ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ, ಪುದೀನ ಸಹ ಹಾಕ್ತಾ ಇದ್ದೇನೆ. ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಬಿಸಿ ಆಗಬೇಕು ಇದು ಸಹ. ಒಂದು 5 ನಿಮಿಷ ಇದನ್ನು ಸಹ ಇದೇ ರೀತಿ ಮಸಾಲೆಯನ್ನು ಇದರೊಟ್ಟಿಗೆ ಹುರಿಯುವ. ಆವಾಗ ನಮಗೆ ಸುಕ್ಕ ಡ್ರೈ ಆಗಿ ಸಿಗ್ತದೆ.
ಮಸಾಲೆ ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡಿದರೆ ನೀರಾಗಿ ಬರುವುದಿಲ್ಲ, ಬೆಂದ ನಂತರ ನೋಡುವಾಗ ಸ್ವಲ್ಪ ಡ್ರೈ ಆಗಿ ಇರ್ತದೆ. ನೋಡಿ ಈಗ ಇದು ಚೆನ್ನಾಗಿ ಮಸಾಲೆ ಫ್ರೈ ಆಗಿದೆ. ಈಗ ಇದಕ್ಕೆ ಒಂದು ಅರ್ಧದಷ್ಟು ಲಿಂಬೆ ರಸ ಹಾಕ್ತಾ ಇದ್ದೇನೆ. ಹುಳಿ ಹಾಕೋದಿಲ್ಲ, ನಾನು ಇಲ್ಲಿ ಲಿಂಬೆ ರಸ ಹಾಕ್ತಾ ಇದ್ದೇನೆ. ನಾವು ಹೀಗೆ ಮಾಡೋದು ಮನೆಯಲ್ಲಿ, ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿದ ನಂತರ ಒಂದು ಇಂಚಿನಷ್ಟು ದೊಡ್ಡ ತುಂಡು ಶುಂಠಿದು 1 ಇಂಚಿನಷ್ಟು ಅದನ್ನು ಸಣ್ಣಗೆ ತುರಿದು ಈ ರೀತಿ ಇದಕ್ಕೆ ಹಾಕಿದರೆ ಗ್ಯಾಸ್ಟ್ರಿಕ್ಕಿಗೆಲ್ಲ ಒಳ್ಳೆಯದಾಗ್ತದೆ ಹೇಳ್ತಾರೆ ಕೆಲವರು. ಈಗ ನಾನು 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ತೇನೆ. ಇದಕ್ಕೆ ಹಾಕಿ ಇನ್ನು ಒಂದು ಸಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 10ರಿಂದ 12 ವಿಷಿಲನ್ನು ಕೂಗಿಸಬೇಕಾಗ್ತದೆ. ಅಥವಾ ನೀವು ಮಾಂಸ ಮಾಡುವಾಗ ಎಷ್ಟು ನಿಮ್ಮ ಕುಕ್ಕರಲ್ಲಿ ಸೀಟಿ ಹಾಕ್ತೀರಿ ಅದನ್ನು ನೋಡಿ ಮಾಡಿಕೊಳ್ಬಹುದು. 1.5 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿ ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ಸ್ವಲ್ಪ ಕರಿಬೇವು ಹಾಕಿ ಇದನ್ನು ಪಲ್ಸ್ ಮೋಡಲ್ಲಿ ತರಿ ಇರುವ ಹಾಗೆ ಗ್ರೈಂಡ್ ಮಾಡಬೇಕು. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಸೀಟಿ ಇಟ್ಟು ಇದನ್ನು ಈಗ ನಾನು ವಿಜಿಲ್ ಹಾಕಿಸ್ತೇನೆ. ಅಷ್ಟರೊಟ್ಟಿಗೆ ಒಂದು ರುಚಿಯಾದ ಗೀ ರೈಸಿದ್ದು ರೆಸಿಪಿ ತೋರಿಸ್ತಾ ಇದ್ದೇನೆ. 1.5 ಗ್ಲಾಸಿನಷ್ಟು ಬಾಸ್ಮತಿ ಅಕ್ಕಿ ಇದೆ ಇಲ್ಲಿ. ಇದನ್ನೊಂದು 4 ಸಲ ಚೆನ್ನಾಗಿ ತೊಳೆದು ಈಗ ನೆನೆ ಹಾಕಿದ್ದೇನೆ. ಒಂದು ಕನಿಷ್ಠ ಅಂದರೆ ಅರ್ಧ ಗಂಟೆ ಆದರೂ ನೆನಿಬೇಕು. 1 ಗಂಟೆ ಹಾಕಿದ್ದೇನೆ ನಾನು. ಅಷ್ಟೊತ್ತಿಗೆ ನೋಡಿ ಕುಕ್ಕರಲ್ಲಿ ಬೆಂದು ರೆಡಿಯಾಗಿದೆ. ನೋಡಿ ಚೂರು ಸಹ ನೀರಾಗಿ ಬರಲಿಲ್ಲ. ಮಸಾಲೆ ಹಾಕಿದ ನಂತರ ಮಾಂಸದ ಜೊತೆ ಫ್ರೈ ಮಾಡಿದರೆ ಅದನ್ನು ಸ್ವಲ್ಪ ಮಸಾಲೆಯನ್ನು ನೀರಾಗಿ ಆಗೋದಿಲ್ಲ. ನೋಡಿ ಈ ರೀತಿ ಡ್ರೈ ಆಗಿ ಸಿಗ್ತದೆ ನಮಗೆ, ಇಲ್ಲಾಂದರೆ ತುಂಬ ನೀರು ಬಿಡ್ತದೆ. ನೋಡಿ ಇದು ಮಾಂಸ ಚೆನ್ನಾಗಿ ಬೆಂದಿದೆ. ಈಗ ಈ ಮಾಂಸದ ಸುಕ್ಕಕ್ಕೆ ನಾನಿಲ್ಲಿ ಒಂದು ದೊಡ್ಡ ಬಟಾಟೆಯನ್ನು ಕಟ್ ಮಾಡಿ ಹಾಕ್ತೇನೆ. ಈ ಬಟಾಟೆ ಹಾಕಿದ್ರೇ ಇದಕ್ಕೆ ಎಕ್ಸ್ಟ್ರಾ ರುಚಿ. ನಾವು ಮಂಗಳೂರಿನವರು ಮಾಂಸದ ಪದಾರ್ಥ ಸಾರು ಮಾಡ್ತೇವೆ, ಸಾರು ಮಾಡಿದರೆ ಅಷ್ಟೇ ಅದಕ್ಕೆ ಸಹ ಬಟಾಟೆ ಹಾಕ್ತೇವೆ ನಾವು. ಇದನ್ನು ನಾನು ಬೇಯಿಸಿ ಸಪ್ರೇಟಾಗಿ ಬೇಯಿಸಿ ಈಗ ನಾನು ಇದನ್ನು ಮಿಕ್ಸ್ ಮಾಡುವ. ಕೊನೆಗೆ ಮಾಂಸ ರೆಡಿ ಆಯಿತು. ಈಗ ಒಂದು ಬಾಣಲೆಗೆ ಒಗ್ಗರಣೆ ರೆಡಿ ಮಾಡುವ. 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಇಲ್ಲ ಅಂದರೆ ಬೇರೆ ಎಣ್ಣೆ ಸಹ ಉಪಯೋಗಿಸ್ಕೊಳ್ಬೋದು. 1 ಟೀ ಸ್ಪೂನ್ನಷ್ಟು ಸಾಸಿವೆ ಚಟಪಟ ಅಂದಾಗ ಒಂದು ಮಧ್ಯಮ ಗಾತ್ರದ ಅರ್ಧ ಈರುಳ್ಳಿಯನ್ನು ನಾನು ತೆಳುವಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಮತ್ತೊಂದು 4-5 ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೇನೆ. ಸ್ವಲ್ಪ ಬ್ರೌನ್ ಆಗ್ತಾ ಬರ್ತಾ ಇದೆ ಅನ್ನಿಸುವಾಗ ಒಂದು 4-5 ಎಸಳು ಇಲ್ಲಿ ಕರಿಬೇವನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಹಾಕಿದಷ್ಟು ಪರಿಮಳ ಮತ್ತು ರುಚಿ ಜಾಸ್ತಿ. ನೋಡಿ ಸ್ವಲ್ಪ ಬ್ರೌನ್ ಆಗ್ತಾ ಬರುವಾಗ ಹಾಕಿದರೆ ಬೇಗ ಫ್ರೈ ಆಗ್ತದೆ ಮಸಾಲೆ. ಈಗ ನಾವು ಕುಕ್ಕರಲ್ಲಿದ್ದ ಮಸಾಲೆಯ ಮಟನನ್ನು ಹಾಕ್ತಾ ಇದ್ದೇನೆ. ನೋಡಿ ಅದರ ಪೂರ ಮಸಾಲೆಯನ್ನು ಸಹ ಹಾಕ್ತೇನೆ ನಾನು. ಮತ್ತು ನಾವಿಲ್ಲಿ ರೆಡಿ ಮಾಡಿಟ್ಟ ತೆಂಗಿನ ತುರಿ, ಮಿಕ್ಸಿಯಲ್ಲಿ ಬೆಂದ ಆಲೂಗಡ್ಡೆ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಲೂಗಡ್ಡೆ ತುಂಬ ಬೇಯಬಾರ್ದು, ತುಂಬ ಸಾಫ್ಟ್ ಆದರೆ ಇದು ಮಿಕ್ಸ್ ಮಾಡುವಾಗ ಎಲ್ಲ ಪುಡಿಯಾಗಿ ಹೋಗ್ತದೆ ಅದು. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಇದೆ ಅನಿಸುವಾಗಲೇ ಇದನ್ನು ತೆಗಿಬೇಕಾಗ್ತದೆ. ನೋಡಿ ಈ ರೀತಿ ಮಿಕ್ಸ್ ಮಾಡಿ. ನೋಡಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅಂದರೆ ಒಂದು ನಿಮಿಷ ಈ ತೆಂಗಿನ ತುರಿ ಚೆನ್ನಾಗಿ ಬಿಸಿ ಆಗಬೇಕು. ಅಷ್ಟರವರೆಗೆ ಬೇಯಿಸಿದರೆ ಆಯ್ತು. ಇದನ್ನು ತೆಂಗಿನ ತುರಿಯನ್ನು ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಮಟನ್ ಸುಕ್ಕ ರೆಡಿ ಆಯಿತು. ಈಗ ಗೀ ರೈಸಿಗೆ ರೆಡಿ ಮಾಡ್ತಾ ಇದ್ದೇನೆ. 4 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿದ್ದೇನೆ. ಒಂದು ಸಣ್ಣ ತುಂಡು ಚಕ್ಕೆ, ಬಾಸ್ಮತಿ ಎಲೆ, 3 ಏಲಕ್ಕಿ, 1 ಸ್ಟಾರ್ ಅನೀಸ್, ಸಣ್ಣದು 1 ಪೀಸ್ ಜಾವಿತ್ರಿದು ಹಾಕಿದ್ದೇನೆ. ಅದೇ ರೀತಿ ಒಂದು 6-7 ಗೇರು ಬೀಜವನ್ನು ಭಾಗ ಮಾಡಿ ಹಾಕಿ ಈ ರೀತಿ ಫ್ರೈ ಮಾಡಬೇಕು ಮೆಲ್ಲ ಉರಿಯಲ್ಲಿ. ಗೇರು ಬೀಜ ಸ್ವಲ್ಪ ಹೊಂಬಣ್ಣ ಬರುವಾಗ ಒಂದು ಮಧ್ಯಮ ಗಾತ್ರದ ಈರುಳ್ಳಿ ಮತ್ತು 7-8 ಬೆಳ್ಳುಳ್ಳಿಯನ್ನು ಜಜ್ಜಿ ಇದಕ್ಕೆ ನಾನಿಲ್ಲಿ ಹಾಕಿದ್ದೇನೆ. ನೋಡಿ ಇದನ್ನು ಸಹ ಅಷ್ಟೇ ಸ್ವಲ್ಪ ಬಾಡುವವರೆಗೆ ಫ್ರೈ ಮಾಡಿದರೆ ಸಾಕು, ಜಾಸ್ತಿ ಫ್ರೈ ಮಾಡೋದು ಬೇಡ. 1.5 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 3 ಗ್ಲಾಸ್ನಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾನಿಲ್ಲಿ ಒಂದು ಸಣ್ಣ ಟೀ ಸ್ಪೂನಲ್ಲಿ ಹಾಕಿದ್ದೇನೆ ನಾನು. ಮತ್ತು ನೋಡಿ ಹಾಕ್ಕೊಳ್ಬಹುದು. ಇದನ್ನೀಗ ನಾವು ಕುದಿಲಿಕ್ಕೆ ಇಡುವ. ನೀರು ಚೆನ್ನಾಗಿ ಕುದೀಲಿ. ಕುದಿ ಬಂದ ಕೂಡಲೇ ಇದಕ್ಕೆ ನಾವೀಗ ನೆನೆಸಿದ ಅಕ್ಕಿ ಮತ್ತು ಬೇರೆ ಏನು ನಾನು ಹಾಕ್ತಾಯಿದ್ದೇನೆ ತೋರಿಸ್ತೇನೆ ನಿಮಗೀಗ. ಅಕ್ಕಿಯನ್ನು ಪೂರ ಒಂದು ಸಲ ಹಾಕಿ ಈ ರೀತಿ ಮಿಕ್ಸ್ ಮಾಡುವ. 1 ಹಿಡಿಯಷ್ಟು ಪುದೀನ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ನಾನಿಲ್ಲಿ ಇದಕ್ಕೆ ಹಾಕ್ತಾಯಿದ್ದೇನೆ. ನೋಡಿ
ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ನಾವು, ಆವಾಗ ತಕ್ಷಣ ಹಾಕ್ಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ. ಇದನ್ನು ಅಷ್ಟೇ ಒಂದು ಸ್ವಲ್ಪ ಮುಚ್ಚಿ ಒಂದು ಅರ್ಧ ಲಿಂಬೆ ರಸ ಇದಕ್ಕೆ ಹಾಕಬೇಕು. ಒಂದು ಅರ್ಧ ಲಿಂಬೆ ರಸ ಹಾಕಿ ನಂತರ ಇದನ್ನು ಮುಚ್ಚಳ ಮುಚ್ಚಿ ಮೆಲ್ಲ ಉರಿಯಲ್ಲಿ ಬೇಯಿಸಬೇಕು. ಒಂದು ಸಲ ಈ ರೀತಿ ಕುದಿ ಬಂದ ಕೂಡಲೇ ಮುಚ್ಚಳ ಮುಚ್ಚಿ ಅದರ ಮೇಲೆ ಯಾವುದಾದ್ರೂ ಭಾರವಾದ ಪಾತ್ರೆ ಅಥವಾ ಕಲ್ಲು ಏನಾದರೂ ಇದ್ದರೆ ಅದನ್ನು ಇಟ್ಟು ಮೆಲ್ಲ ಉರಿಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸಿದರೆ ಅನ್ನ ರೆಡಿ ಆಗ್ತದೆ. ನಡುವೆ ಒಮ್ಮೆ ಚೆಕ್ ಮಾಡಿ ನೋಡುವ, ಒಂದು 5 ನಿಮಿಷದ ನಂತರ ಸ್ವಲ್ಪ ಚೆಕ್ ಮಾಡಿ ನೋಡುವ ಅನ್ನ ಬೆಂದಿದೆಯಾ ಅಥವಾ ತಳ ಹಿಡಿದಿದೆಯಾ ಅಂತ ಚೆಕ್ ಮಾಡಬೇಕು. ಸ್ವಲ್ಪ ನೀರಿದೆ, ಇನ್ನು ಸ್ವಲ್ಪ ಇದನ್ನು ನಾವು ಒಂದು 2-3 ನಿಮಿಷ ಬೇಯಿಸುವ, ನಂತರ ರೆಡಿ ಆಗ್ತದೆ ಅನ್ನ ಅಷ್ಟೊತ್ತಿಗೆ. ಬೆಳ್ಳುಳ್ಳಿ ಹಾಕಿದ್ರಿಂದ, ಲಿಂಬೆ ರಸ ಎಲ್ಲ ಹಾಕಿದ್ರಿಂದ ತುಂಬ ರುಚಿಯಾಗಿ ಬರ್ತದೆ. ಮೇಲ್ಗಡೆ 1-2 ಚಮಚ ತುಪ್ಪ ಹಾಕಿ ಮುಚ್ಚಳ ಮುಚ್ಚಿ ಈ ರೀತಿ ಬೇಯಿಸಿದರೆ ಗೀ ರೈಸ್ ರೆಡಿ ಆಯಿತು. ಮಟನ್ ಸುಕ್ಕ ಮತ್ತು ಗೀ ರೈಸ್ ರೆಸಿಪಿ ನೋಡಿದ್ರಲ್ಲ ಫ್ರೆಂಡ್ಸ್, ಖಂಡಿತ ನೀವು ಸಹ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.